ಒಂದು ಕಾಲದಲ್ಲಿ ಮನುಷ್ಯನು ತಾನು ವಾಸಿಸುವ ಗ್ರಹದ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ಎಂದು ನಂಬಿದ್ದನು. ಅವನು ಆಕಾಶವನ್ನು ಮುಟ್ಟಿದ್ದ, ತಂತ್ರಜ್ಞಾನದಲ್ಲಿ ಅದ್ಭುತಗಳನ್ನು ಸಾಧಿಸಿದ್ದ. ಆದರೆ ಅವನ ಪಾದಗಳ ಕೆಳಗಿರುವ ವಿಶಾಲವಾದ ಸಮುದ್ರವು ಮಾತ್ರ ಯಾವಾಗಲೂ ಒಂದು ಒಗಟಾಗಿಯೇ ಉಳಿದಿತ್ತು. ಸಮುದ್ರವು ಎಷ್ಟು ದೊಡ್ಡದು ಗೊತ್ತಾ? ಎಷ್ಟೇ ವರ್ಷಗಳು ಕಳೆದರೂ, ಎಷ್ಟೇ ಆಧುನಿಕತೆ ಬಂದರೂ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಮನುಷ್ಯನು ಕೇವಲ 10,928 ಮೀಟರ್ ಅಂದರೆ ಕೇವಲ 5% ಆಳಕ್ಕೆ ಮಾತ್ರ ತಲುಪಿದ್ದಾನೆ. ಆದರೆ ಆ ಕೇವಲ 5% ಆಳದಲ್ಲಿಯೇ ಅವನಿಗೆ 35,000 ವಿಧದ ಜೀವಿಗಳು ಸಿಕ್ಕಿವೆ. ಇದರಲ್ಲಿ ಒಂದು ವಿಶಿಷ್ಟ ಪ್ರಜಾತಿ ಇದೆ, ಅದೇ ಓರ್ಫಿಶ್. ಓರ್ಫಿಶ್ಗಳು ನೋಡಲು ಬಹಳ ಅಸಾಮಾನ್ಯ. ಅವು ಸುಮಾರು 8 ಮೀಟರ್ ಉದ್ದವಿದ್ದು ಕೆಲವು ಬಾರಿ 18 ಮೀಟರ್ಗಳವರೆಗೂ ಬೆಳೆಯುತ್ತವೆ. ಇವುಗಳನ್ನು ಪ್ರಪಂಚದ ಅತಿ ಉದ್ದದ ಮೂಳೆ ಇಟ್ಟುಕೊಂಡಿರುವ ಮೀನು ಎಂದು ಕರೆಯುತ್ತಾರೆ. ಜಪಾನಿಯರ ಜನಪದ ನಂಬಿಕೆಗಳ ಪ್ರಕಾರ ಇವು ಭೂಕಂಪಗಳ ಸಂದೇಶವನ್ನು ತರುತ್ತವೆ. ಆದರೆ ವಾಸ್ತವದಲ್ಲಿ ಅವು ಹೆಚ್ಚಿನ ಸಮಯ ನೀರಿನ ಆಳದಲ್ಲಿಯೇ ಇರುತ್ತವೆ. ಅವುಗಳ ಸಿಲ್ವರ್ ಹೊಳಪಿನ ಬಣ್ಣವು ವಿಡಿಯೋದಲ್ಲಿ ಎದ್ದು ಕಾಣುತ್ತದೆ. ಸಮುದ್ರವು ನಿಜಕ್ಕೂ ಅಚ್ಚರಿಗಳ ಗಣಿ. ಮನುಷ್ಯನು ಇನ್ನೂ ಅರಿಯದ ಅನೇಕ ರಹಸ್ಯಗಳನ್ನು ಅದು ತನ್ನೊಳಗೆ ಹುದುಗಿಸಿಕೊಂಡಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಸ್ಮಯಗಳೊಂದಿಗೆ ಬರುತ್ತೇನೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.